ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಎಳೆ ಶಿಶುಗಳು ಬೀಳ್ದಾಗ ತುಂಬ ಬೇಗ ತುಟಿಗೆ ಏಟ್ ಮಾಡ್ಕೋತಾರೆ. ತುಟಿಯಲ್ಲಿ ರಕ್ತ ಬರ್ತಾ ಇರುತ್ತೆ ಅಥವಾ ತುಟಿಗೆ ಗಾಯ ಆಗಿರುತ್ತೆ. ತುಟಿಗೆ ಗಾಯ ಆದಾಗ ಯಾವ ರೀತಿ ನಾವು ಮಗುನ ಕೇರ್ ಮಾಡಬೇಕು, ಅದಕ್ಕೆ ಓಮ್ ರೆಮಿಡಿ ಏನು ಕ್ರೀಮ್ ಅಥವಾ ಏನು ಪ್ರಿಪೇರ್ ಮಾಡಿ ಮಗುಗೆ ಹಚ್ಬೋದು ಅಂತ ಹೇಳಿ. ಯಾಕಂದರೆ ತುಟಿ ತುಂಬ ಸೆನ್ಸಿಟಿವ್ ಪ್ಲೇಸ್ ಆಗಿರುತ್ತೆ. ಆ ಜಾಗಕ್ಕೆ ನಾವು ಏನಾದರೂ ಮಾಮೂಲಿ ಗಾಯಗಳಿಗೆಲ್ಲ ಹಾಕೋತಾರ ಔಷಧಿನ ಹಾಕಿದ್ರೆ ಅದು ಬಾಯೊಳಗೆ ಹೋಗುತ್ತೆ. ಸೊ ಮಗುಗೆ ಅದು ಬಾಯೊಳಗೆ ಹೋಗೋದ್ರಿಂದ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ನಾವು ಯಾವ ರೀತಿಯಾದಂತಹ ಓಮ್ ರೆಮಿಡಿನ ಯೂಸ್ ಮಾಡಿ ಮಗುವಿಗೆ ತುಟಿಗಾದಂತಹ ಗಾಯನ ಕ್ಯೂರ್ ಮಾಡ್ಬೋದು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ಕಾನ್ಸೆಪ್ಟ್ ಏನಕ್ಕೆ ಬಂತು ಅನ್ನೋದಾದರೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನನ್ನ ಮಗಳು ಕೂಡ 1.5 ವರ್ಷ ಆಯ್ತಾಗ ಬಿದ್ದು ತುಟಿಗೆ ಏಟ್ ಮಾಡ್ಕೋತಾಳೆ. ಸೊ ಆ ಟೈಮಲ್ಲಿ ನಾನು ಕೂಡ ತಕ್ಷಣ ಗಾಬರಿ ಆಗಿಬಿಡ್ತೀನಿ. ಬಟ್ ಅದು ನೈಟ್ ಆಗಿರುತ್ತೆ. ನೈಟ್ ಅರೌಂಡ್ 11-11:30 ಆ ಟೈಮಲ್ಲಿ ಮಗು ಬಿದ್ದು ಗಾಯ ಮಾಡ್ಕೋತಾಳೆ. ಆ ಟೈಮಲ್ಲಿ ಮಗುಗೆ ಬ್ಲೀಡಿಂಗ್ ಶುರು ಆಗಿಬಿಡುತ್ತೆ ತುಟಿಲಿ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಡಾಕ್ಟರ್ ಆ ಟೈಮಲ್ಲಿ ಸಿಕ್ಕಲ್ಲ. ಆ ಥರ ಪರಿಸ್ಥಿತಿ ಇದ್ದಾಗ ಮಗುನ ಯಾವ ರೀತಿ ನಾನು ರಿಕವರಿ ಮಾಡಿಕೊಂಡೆ ಅಥವಾ ಡಾಕ್ಟರ್ ಹತ್ರನೇ ಹೋಗಿ ಯಾವ ರೀತಿ ರಿಕವರ್ ಮಾಡಿಕೊಂಡೆ ಅನ್ನೋದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮಗೆ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಂದರೆ ತುಂಬ ಜಾಸ್ತಿ ಏಟಾಗಿತ್ತು, ತುಟಿ ಏನಾದರೂ ಓಪನ್ ಆಗಿದೆ, ಬ್ಲೀಡಿಂಗೇ ನಿಲ್ತಾ ಇಲ್ಲ, ಒಂದು 5 ನಿಮಿಷ ಆದ್ರೂ ಬ್ಲೀಡಿಂಗ್ ನಿಲ್ತಾ ಇಲ್ಲ ಕಂಪ್ಲೀಟಾಗಿ ಅಂದರೆ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಸ್ಟಿಚ್ ಏನಾದರೂ ಹಾಕೋದಿತ್ತು ಅಂದರೆ ಸ್ಟಿಚ್ ಹಾಕಿ ಮಗುಗೆ ರಿಕವರಿಗೆ ಏನೇನು ಬೇಕು ಸಜೆಷನ್ ಇರ್ಬೋದು, ಮೆಡಿಸನ್ ಇರ್ಬೋದು ಅವ್ರು ಕೊಡ್ತಾರೆ. ಅದು ಬಿಟ್ಟು ತೀರಾ ಕಡಿಮೆ ಆಗಿದೆ, 1-2 ನಿಮಿಷ ನೀವು ಒತ್ತಿ ಹಿಡಿದಾಗ ಬ್ಲೀಡಿಂಗ್ ನಿಂತಿದೆ ಅನ್ನೋದಾದರೆ ಆ ಟೈಮಲ್ಲಿ ನೀವು ಮನೇಲೇ ರಿಕವರಿ ಮಾಡ್ಕೋಬೋದಾಗತ್ತೆ. ಮೊದಲನೇದಾಗಿ ತುಟಿ ತುಂಬ ಸೆನ್ಸಿಟಿವ್ ಪ್ಲೇಸ್ ಇರುತ್ತೆ ಮತ್ತು ಆ ಜಾಗದಲ್ಲಿ ಯಾವಾಗಲೂ ನೀರು ಅಂಶ ಜಾಸ್ತಿ ಇರೋದ್ರಿಂದ ಬೇಗ ಹುಷಾರಾಗೋದು ತುಂಬ ಲೇಟ್ ಆಗುತ್ತೆ. ಮಗುನ ಆ ಟೈಮಲ್ಲಿ ಮಗು ಬಿದ್ದಾಗ ಆ ತಕ್ಷಣಕ್ಕೆ ನೀವು ಪ್ಯಾನಿಕ್ ಆಗಿಬಿಡಿ. ನನ್ನ ಮಗುಗೆ ಏನೋ ಆಯಿತು ಅನ್ನೋ ಥರ ನೀವು ಗಾಬರಿ ಮಾಡಿಕೊಂಡ್ರೆ ಮಗು ಕೂಡ ಗಾಬರಿ ಆಗುತ್ತೆ. ದಯವಿಟ್ಟು ಗಾಬರಿ ಆಗಬೇಡಿ. ಆ ಟೈಮಲ್ಲಿ ಧೈರ್ಯವಾಗಿ ಹೌದು ಬಿದ್ದಿದೆ ಆ ಸತ್ಯನ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಮೋಸ್ಟ್ ಥಿಂಗ್ ಏನಂದರೆ ನೀವು ಏನಾದರೂ ಬ್ರೆಸ್ಟ್ ಫೀಡ್ ಕೊಡ್ತಾ ಇದ್ದೀರಾ ಮಗುಗೆ ಅನ್ನೋದಾದರೆ ತಕ್ಷಣ ಬ್ರೆಸ್ಟ್ ಫೀಡ್ ಕೊಡೋದಕ್ಕೆ ಶುರು ಮಾಡಿ. ಮಗುಗೆ ಸಮಾಧಾನ ಮಾಡಿ ಸ್ವಲ್ಪ ನೀರೇನಾದರೂ ಕುಡಿಯೋ ಮಗು ಆದರೆ ನೀರು ಕುಡಿಸಿ. ಇಲ್ಲ ನೀರು ಕುಡಿಯೋ ಮಗು ಅಲ್ಲ, ಜಸ್ಟ್ ಆಗ ದಬಾಕೊಂತ ಇರೋ ಮಗು ಮಿಸ್ಸಾಗೇನೋ ಒದೆ ಬಿತ್ತು ಅನ್ನೋದಾದರೆ ತುಟಿನ ಹೊತ್ತು ಹಿಡೀರಿ. ಮಗು ಅಳ್ತಾ ಇದೆ ಅನ್ನೋದಾದರೆ ಬ್ರೆಸ್ಟ್ ಫೀಡ್ನ ಕೊಡೋದಕ್ಕೆ ಶುರು ಮಾಡಿ. ಬ್ರೆಸ್ಟ್ ಫೀಡ್ ತೊಗೋಬೇಕಾದ್ರೇ ಮಗು ತುಟಿಯಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆಯಾ ಇಲ್ವಾ ಅದನ್ನು ಒತ್ತಿ ಅಥವಾ ಆ ಜಾಗನ ಕ್ಲೀನ್ ಮಾಡೋದು ಬ್ರೆಸ್ಟ್ ಫೀಡ್ ಕೊಡ್ತಾನೆ ಮಾಡಿ. ಮಗು ದುಃಖದಲ್ಲಿ ಕೂಡ ಬ್ರೆಸ್ಟ್ ಫೀಡ್ ತೊಗೊಳುತ್ತೆ. ಬ್ರೆಸ್ಟ್ ಫೀಡ್ ತೊಗೊಂಡು ಮುಗಿಸೋ ಅಷ್ಟರೊಳಗಡೆ ಬ್ಲೀಡಿಂಗ್ ನಿಂತಿತ್ತು ಅಂದರೆ ಮನೇಲೇ ರಿಕವರಿ ಮಾಡ್ಕೋಬೋದು ಅಂತ. ಬಟ್ ಬ್ರೆಸ್ಟ್ ಫೀಡ್ ತೊಗೊಂಡು ಮಗುಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ರಿಕವರಿ ಸ್ವಲ್ಪ ಕಷ್ಟ ಆಗುತ್ತೆ. ಜಾಸ್ತಿ ಏಟಾಗಿದೆ ಅಥವಾ ಓಪನ್ ಆಗಿದೆ ತುಟಿ ಅಂತ ಹೇಳಿ. ಸೊ ಆ ಟೈಮಲ್ಲಿ ನೀವು ಡಾಕ್ಟರ್ ಹತ್ರ ಬರ್ಬೋದು. ಬ್ಲೀಡಿಂಗ್ ನಿಂತಿದೆ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಾದರೆ ಐಸ್ ಕ್ಯೂಬ್ಸ್ ಏನಿರುತ್ತಲ್ಲ ಆ ಐಸ್ ಕ್ಯೂಬ್ನ ತೆಗೆದು ಆ ತುಟಿ ಜಾಗ ಏನು ಗಾಯ ಆಗಿರುತ್ತಲ್ಲ ಅದ್ರ ಸುತ್ತ ಸ್ವಲ್ಪ ಮಸಾಜ್ ಮಾಡಿ. ಡೈರೆಕ್ಟ್ ಐಸ್ ಕ್ಯೂಬಿಂದ ಮಸಾಜ್ ಮಾಡಬೇಡಿ. ಯಾಕಂದರೆ ಎಳೆ ಶಿಶು ಆಗಿರೋದ್ರಿಂದ ತಣ್ಣಗಾಗ್ತಿದ್ದಂಗೆ ಮತ್ತೆ ಜೋರಾದ ಅಳಕ್ಕೆ ಶುರು ಮಾಡುತ್ತೆ. ಒಂದು ಕಾಟನ್ ಬಟ್ಟೆ 2 ಪದರ ಬಟ್ಟೆನಾದರೂ ಮಾಡ್ಕೊಳ್ಳಿ, ದಪ್ಪ ಬಟ್ಟೆನ. ಅದರೊಳಗಡೆ ಐಸ್ ಕ್ಯೂಬ್ನ ಹಾಕಿ ಆ ಬಟ್ಟೆ ಮೇಲಿಂದ ಸ್ವಲ್ಪ ತಣ್ಣಗೆ ಫೀಲ್ ಆಗಬೇಕು. ಅದರಿಂದ ಏನಂದರೆ ಊತ ಬರೋದಿಲ್ಲ, ಆ ಜಾಗದಲ್ಲಿ ಊದೋದಿಲ್ಲ, ತುಟಿ ಊದೋದಿಲ್ಲ. ಐಸ್ ಕ್ಯೂಬ್ನ ಮಸಾಜ್ ಮಾಡಿ. ಅದ್ರ ನೆಕ್ಸ್ಟ್ ಬಂದು ಆ ಜಾಗನ ನೀಟಾಗಿ ಕ್ಲಿಯರ್ ಮಾಡಿ ತುಪ್ಪನ ಹಚ್ಚಬೇಕಾಗತ್ತೆ. ತುಪ್ಪ ಅಥವಾ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿದ್ದಕ್ಕೆ ಅರಿಶಿನ ಕೊಂಬು ಇರುತ್ತಲ್ಲ, ಅರಿಶಿನ ಕೊಂಬಿನ ಜೊತೆ ಬಿಸಿ ಮಾಡಿ. ಅರಿಶಿನ ಕೊಂಬನ್ನ ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಳ್ಳಿ, ಜಾಸ್ತಿ ಬೇಡ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೊಂಬನ್ನ ಕುಟ್ಬಿಟ್ಟು ಹಾಕಿ ಅದನ್ನು ಬಿಸಿ ಮಾಡಿಟ್ಕೊಂಡು ಆ ಕೊಬ್ಬರಿ ಎಣ್ಣೆನ ಆ ಜಾಗಕ್ಕೆ ಅಪ್ಲೈ ಮಾಡ್ತಾ ಬನ್ನಿ. ಇದರಿಂದ ಬೇಗ ಗಾಯ ಹುಷಾರಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ತುಪ್ಪ. ಎಲ್ಲರ ಮನೇಲೂ ತುಪ್ಪ ಇರುತ್ತೆ. ತುಪ್ಪನ ಡೈರೆಕ್ಟಾಗಿ ಅಪ್ಲೈ ಮಾಡಬೇಡಿ. ಯಾಕಂದರೆ ನಾವು ತುಪ್ಪಕ್ಕೆ ಬೆಳ್ಳುಳ್ಳಿ ಇರ್ಬೋದು, ಉಪ್ಪು ಇರ್ಬೋದು, ಇದನ್ನೆಲ್ಲ ಹಾಕಿರ್ತೀವಿ. ಮಗುಗೆ ಉರಿ ಆಗುವಂತಹ ಚಾನ್ಸಸ್ ಇರುತ್ತೆ. ಬೆಣ್ಣೆನ ತೊಗೊಳ್ಳಿ. ಬೆಣ್ಣೆ 2 ಸ್ಪೂನಷ್ಟು ಬೆಣ್ಣೆ ತೊಗೊಂಡು ಬೆಣ್ಣೆನ ಕಾಯಿಸಿ ಅದಕ್ಕೆ ಸೇಮ್ ಅರಿಶಿನ ಕೊಂಬು ಅಥವಾ ಅರಿಶಿನ ಹಾಕಿ ಕಾಯಿಸಿ ಇಟ್ಕೊಳ್ಳಿ. ಅದೇ ತುಪ್ಪನೇ ಹಚ್ಚುತ್ತಾ ಬನ್ನಿ. ಇದರಿಂದ ಬೇಗ ರಿಕವರಿ ಆಗುತ್ತೆ ಮಗುಗೆ. ಯಾಕಂದರೆ ನಾವು ಬೇರೆ ಯಾವುದೋ ಕೆಮಿಕಲ್ ಇರುವಂತಹ ಔಷಧಿ ಹಾಕಿದ್ರೆ ಅದು ಬಾಯೊಳಗೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದ್ರಿಂದ
ತುಂಬ ಬೇಗ ಮಗು ರಿಕವರಿ ಆಗುತ್ತೆ. ಇನ್ನು ನೀವು ಊಟ ಅದನ್ನೆಲ್ಲ ಕೊಡ್ಬೇಕಾದ್ರೆ ರೊಟ್ಟಿ ಚಪಾತಿ ಹಾಡಿರೋವಂಥದ್ದನ್ನು ಕೊಡೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಆ ಜಾಗ ಮತ್ತೆ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಆ ಜಾಗಕ್ಕೆ ಮತ್ತೆ ಏನಾದರೂ ಬಿತ್ತು ಏಟು ಅನ್ನೋದಾದರೆ ರಕ್ತ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಒಂದು ವಾರ ನೋಡ್ಕೊಳ್ಳಿ. ನೀವು ಇಷ್ಟೇ ಮಾಡಬೇಕಾಗಿರೋದು ತುಪ್ಪ ಮತ್ತು ಕೊಬ್ಬರಿ ಎಣ್ಣೆನ ಪದೇ ಪದೇ ಹಚ್ಚುತ್ತಾ ಇರಿ, ಮತ್ತು ಸ್ವಲ್ಪ ಬೆಚ್ಚಗಿರೋ ನೀರಿಂದ ಪದೇ ಪದೇ ತುಟಿನ ಕ್ಲೀನ್ ಮಾಡ್ತಾ ಇರಿ. ಏನಂದರೆ ಅಲ್ಲಿ ನೊಣ ಎಲ್ಲ ಬರ್ತಾ ಇರುತ್ತೆ ತುಪ್ಪ ಎಲ್ಲ ಹಾಕಿರೋದ್ರಿಂದ. ಸೊ ಆ ಟೈಮಲ್ಲಿ ಮಗುಗೆ ಎಷ್ಟು ಸಾಧ್ಯನೋ ಅಷ್ಟು, ದೊಡ್ಡ ಮಕ್ಕಳಾದರೆ ಆ ಜಾಗನ ಮುಟ್ಕೋತಾ ಇರ್ತಾರೆ ಏನಾಗಿದೆ ನನಗೆ ಅಂತ ಹೇಳಿ. ಸೊ ಅದೆಲ್ಲ ಮಾಡಬಾರ್ದು ಅನ್ನೋದನ್ನ ನೀವು ಮಕ್ಕಳಿಗೆ ಅರ್ಥ ಮಾಡಿಸಿ. ಸಣ್ಣ ಮಕ್ಕಳಾದರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಉಗುರೆಲ್ಲ ಬಂದಿದೆ ತುಟಿ ಹೇಳ್ಕೊತಾರೆ ಅನ್ನೋದಾದರೆ ಕೈಗೆ ಮಿಟನ್ಸ್ ಎಲ್ಲ ಹಾಕಿ ಬಿಡೋದ್ರಿಂದ ಮಗು ಆ ಜಾಗನ ಮುಟ್ಕೊಳ್ಳೋದಿಲ್ಲ. ಮನೆಯಲ್ಲಿ ಹೋಮ್ ರೆಮಿಡಿ ಇಷ್ಟೇ ಸಿಂಪಲ್. ತುಪ್ಪ ಮನೆಯಲ್ಲಿ ಮಗುಗೆ ಅಂತಲೇ ಸಪ್ರೇಟ್ ತುಪ್ಪ ಮಾಡ್ಕೊಳ್ಳಿ. ಮನೆಯಲ್ಲಿ ಉಪ್ಪೆಲ್ಲ ಹಾಕಿ ಕಾಯಿಸಿರುವಂತಹ ತುಪ್ಪ ಬೇಡ, ಸಪ್ರೇಟ್ ತುಪ್ಪ ಮಾಡ್ಕೊಳ್ಳಿ ಬೆಣ್ಣೆಯಿಂದ, ಅಥವಾ ಕೊಬ್ಬರಿ ಎಣ್ಣೆ, ನ್ಯಾಚುರಲ್ ಕೊಬ್ಬರಿ ಎಣ್ಣೆ ಆಗಿದ್ರೆ. ಬಾಟಲಲ್ಲೆಲ್ಲ ಸಿಕ್ಕುವಂತಹ ಕೂದಲಿಗೆ ಹಾಕುವಂತಹ ಕೊಬ್ಬರಿ ಎಣ್ಣೆ ಬೇಡ, ನ್ಯಾಚುರಲ್ ಕೊಬ್ಬರಿ ಎಣ್ಣೆ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ ಕೊಂಬನ್ನ ಹಾಕಿ ಬಿಸಿ ಮಾಡಿ ಅದನ್ನು ಡೈಲಿ ಅಪ್ಲೈ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಗಾಯ ತುಂಬ ಬೇಗ ಹುಷಾರಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.